ಫಸ್ಟ್ ಆಫ್ ಆಲ್ ಮೊದಲನೇ ದಿನ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಎಲ್ಲ ಆಡಿಯನ್ಸ್ ಬಂದು ಚಿತ್ರಮಂದಿರದಲ್ಲಿ ಪಾದಾರ್ಪಣೆ ಮಾಡಿ ಒಂದು ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟಿರೋದಕ್ಕೆ ಅವರಿಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತೀನಿ, ಚಿರಋಣಿ ಆಗಿರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ನನ್ನ ಗೆಲುವು ಅಂತಲ್ಲ, ಯುದ್ಧಕಾಂಡ ಸಿನಿಮಾದ ಗೆಲುವಲ್ಲ, ನಾನು ಎಲ್ಲ ಕಡೆ ಅದನ್ನೇ ಹೇಳ್ತಾಯಿದ್ದೀನಿ. ಇದು ಕನ್ನಡ ಚಿತ್ರರಂಗದ ಗೆಲುವು, ಕನ್ನಡ ಸಿನಿಮಾದ ಗೆಲುವು. ನಾನು ಒಬ್ಬ ನಿರ್ಮಾಪಕನಾಗಿ ಕನ್ನಡ ಸಿನಿಮಾಗೆ ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಟ್ ಮಾಡಬಲ್ಲೆ ಅನ್ನೋ ಒಂದು ಧ್ಯೇಯದಿಂದ ಮತ್ತು ಸಮಾಜದಲ್ಲಿ ನನ್ನ ಕಡೆಯಿಂದ ನಾನು ಸಿನಿಮಾ ಮಾಡೋ ಮುಖಾಂತರ ಏನಾದರೂ ಒಂದು ಸುಧಾರಣೆ ಆಗೋ ರೀತಿಯಲ್ಲಿ ಒಂದು ಸಬ್ಜೆಕ್ಟನ್ನು ತರಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಸಿನಿಮಾ ಮಾಡಿರೋದು. ಇದು ಕನ್ನಡದ ಗೆಲುವು, ಕನ್ನಡ ಚಿತ್ರರಂಗದ ಗೆಲುವು. ಇದು ತುಂಬ ದೊಡ್ಡ ಮಟ್ಟಕ್ಕೆ ಸದ್ದ ಆಗಬೇಕು, ಇನ್ನು ದೇಶಾದ್ಯಂತ ಹೋಗಬೇಕು. ರವಿ ಸರ್ ಅವತ್ತೇ ಸ್ಟೇಜ್ ಮೇಲೆ ಹೇಳಿದರು, ಜವಾಬ್ದಾರಿ ಅಂತ ಇದ್ದರೆ, ಕರ್ತವ್ಯ ಅಂತ ಇದ್ದರೆ ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ಅದೇ ಮಾತಿನ ಪ್ರಕಾರ ಅವರು ಕೂಡ ಟಿಕೆಟನ್ನು ಪರ್ಚೇಸ್ ಮಾಡಿದ್ದಾರೆ. ಮುಂದೆ ಕೂಡ ಈ ಮೌತ್ ಪಬ್ಲಿಸಿಟಿ ಮುಖಾಂತರ ಸಾಕಷ್ಟು ಜನ ಹರಿದು ಬರ್ತಾರೆ, ಥಿಯೇಟ್ರಿಗೆ ನುಗ್ಗಿ ಬರ್ತಾರೆ ಅನ್ನೋದು ಬಲವಾದ ನಂಬಿಕೆ ಇದೆ ನನಗೆ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಚಪ್ಪಾಳೆ ಶಿಳ್ಳೆ ಕೇಳಿ ನಾನು ಸಿನಿಮಾ ಮಾಡುವಾಗ ಎಷ್ಟು ಭಾವುಕನಾಗಿದೆ ಅದಕ್ಕಿಂತ ಜಾಸ್ತಿ ಈ ಕ್ರೌಡ್ ನೋಡಿ ಭಾವುಕನಾಗಿದ್ದೀನಿ. ಇದು ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಅಲ್ಲ, ಅದು ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗಿದ್ದಾರೆ ಅಂತಂದರೆ ಈಗಲೂ ಸಮಾಜದಲ್ಲಿ ಒಳ್ಳೆತನ ಅನ್ನೋದಿದೆ, ಮನುಷ್ಯರಿದ್ದಾರೆ, ಮನುಷ್ಯತ್ವ ಇದೆ ಅನ್ನೋ ಒಂದೇ ಒಂದು ಸಾಕ್ಷಿ ಅದು. ಎಮೋಷ್ನಲಿ ಕನೆಕ್ಟ್ ಆಗಿಲ್ಲ ಅಂತಂದರೆ ನಾನು ಬಹುಶಃ ಬೇಜಾರಾಗ್ತಾಯಿದ್ದೆ, ಮನುಷ್ಯತ್ವ ಕಳೆದೋಗಿದೆ ಅನ್ನೋದು. ಬಟ್ ಅಷ್ಟೊಂದು ಕನೆಕ್ಟ್ ಆಗ್ತಾ ಇದ್ದಾರೆ ಅಂದರೆ ಅದು ಒಳ್ಳೆತನ, ಜನರ ಮನಸ್ಸಲ್ಲಿ ಇರ್ತಕ್ಕಂಥ ಒಳ್ಳೆತನ, ಅದೇ ಗೆಲುವು. ಸರ್, ಟೋಟಲ್ ಆಡಿಯನ್ಸ್ ಕ್ಲಾಪ್ಸ್ ಹೊಡಿತಾರೆ. ಫಸ್ಟ್ ಟೈಮು ಅಂದರೆ ನೀವು ಕೇಸ್ ಗೆದ್ದ ಮೇಲೆ ದುಡ್ಡು ಕೊಡಿ ಅಂತಲ್ಲ, ಅಲ್ಲಿ ಕ್ಲಾಪ್ಸ್ ಬೀಳುತ್ತೆ, ನಾನು ನೋಡಿದ್ದೀನಿ. 3 ಕಡೆ ಕ್ಲಾಪ್ಸ್ ಬೀಳುತ್ತೆ. ಈ ಥರದ ಕ್ಲಾಪ್ಸ್ ಬಿಡೋದ್ರ ಮೂಲಕ ಎಮೋಷನಲಿ ಕನೆಕ್ಟ್ ಆಗೋದ್ರ ಜೊತೆಗೆ ಈ ಥರ ಸಿನಿಮಾಗಳು ಬೇಕು ಅಂತ ಒಂದು ಸಿಂಬಾಲಿಕ್ ರೀಸನ್ ಕೊಟ್ಟಿದ್ದಾರೆ ಆಡಿಯನ್ಸ್. ಅಲ್ಲ, ಅದು ಕ್ಲಾಪ್ಸ್ ಹೊಡಿತಾರೆ ಅಂತಂದರೆ ಜನಕ್ಕೆ ಅಷ್ಟು ಆಕ್ರೋಶ ಇದೆ. ಅಂದರೆ ಈ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಹುಬ್ಳಿನಲ್ಲೂ ಮೊನ್ನೆ ನಡೀತು, ಒಂದು ಪುಟಾಣಿ ಮಗು ಮೇಲೆ ಅತ್ಯಾಚಾರ ಆಯಿತು. ಈ ಥರದ್ದು ಇದು ಬೆಳಕಿಗೆ ಬಂತು, ಏನೋ CCTV ಇತ್ತು, ಗೊತ್ತಾಯಿತು, ಅದರಿಂದ ಬೆಳಕಿಗೆ ಬಂತು. ಬೆಳಕಿಗೆ ಬರದೇ ಇರೋಷ್ಟು ಸಾಕಷ್ಟು ವಿಚಾರಗಳು ಇರ್ತವೆ, ಸಾಕಷ್ಟು ವಿಷಯಗಳು ದಿನನಿತ್ಯ ನಡೀತಾನೆ ಇರ್ತವೆ. ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅದು ಬೆಳಕಿಗೆ ಬರಲ್ಲ. ಬಟ್ ಆ ಥರದ ಆಕ್ರೋಶ ಜನ ಕಂಡಾಗ ಅದು ಚಪ್ಪಾಳೆ ಮುಖಾಂತರ, ಖುಷಿ ಮುಖಾಂತರ, ಅಂದರೆ ಅವರಿಗೆ ನ್ಯಾಯ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅದು ವ್ಯಕ್ತಪಡಿಸಿದ್ದಾರೆ. ಸೊ ಅದೇ ನಾನು ಹೇಳಿದ್ದು, ಒಳ್ಳೆತನ, ಮನುಷ್ಯತ್ವ ಅಲ್ಲಿ ಎದ್ದು ಕಾಣಿಸ್ತಾ ಇದೆ ಜನರ ಪ್ರತಿಕ್ರಿಯೆಯಲ್ಲಿ. ಸೊ ಅದು ಕನ್ನಡ ಚಿತ್ರದ ಗೆಲುವು ಅಷ್ಟೇ, ಬೇರೆ ಏನಿಲ್ಲ ಸರ್. ಹಾಂ ಸರ್, ಥ್ಯಾಂಕ್ ಯು ಸೊ ಮಚ್. ಅಲ್ಲ, ಆ ವಿಷಯ ರಾಷ್ಟ್ರಪತಿಗೆ ಏನು ಪತ್ರ ಬರೆದಿದ್ದೀನಿ, ಅದು ಈ ಸಿನಿಮಾ ಮುಖಾಂತರ ತಲುಪಬೇಕು. ಎಲ್ಲ ಜನ ಬಂದು ಸಿನಿಮಾ ನೋಡಿದ್ರೇ ಅಲ್ಲಿವರೆಗೂ ತಲುಪಕ್ಕೆ ಸಾಧ್ಯ. ಸೊ ರಾಷ್ಟ್ರಪತಿಗೆ ಈ ವಿಷಯ ತಲುಪಿಸೋಣ ಎಲ್ಲರೂ ಸೇರಿ. ಥ್ಯಾಂಕ್ ಯು ಸೊ ಮಚ್.